ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಮತ್ತೆ ನಂಜನಗೂಡಲ್ಲಿರುವ ಶ್ರೀಕಂಠೇಶ್ವರ ದೇವಸ್ಥಾನಕ್ಕೆ ಇದು ಎರಡನೇ ಸಲ ಬರ್ತಾ ಇದ್ದೀನಿ. ಫಸ್ಟ್ ಟೈಮು ನಾನು ಅಣ್ಣ ಬಂದಿದ್ವಿ. ಈಗ ನಮ್ಮಮ್ಮ ನನ್ನ ತಂಗಿ ಎಲ್ಲ ಫ್ಯಾಮಿಲಿ ಜೊತೆ ಬಂದಿದ್ದೀನಿ. ನಂಜನಗೂಡಲ್ಲಿರೋದು ನಂಜುಂಡೇಶ್ವರ ದೇವಸ್ಥಾನ ಅಂತ ನಾನು ಅಂದ್ಕೊಂಡಿದ್ದೆ. ಅದು ನಂಜುಂಡೇಶ್ವರ ದೇವಸ್ಥಾನ ಅಂತ ನೇಮ್ ಹಾಕಿಲ್ಲ, ಶ್ರೀಕಂಠೇಶ್ವರ ಅಂತ ಹಾಕಿರೋದು. ನಾನು ಫಸ್ಟ್ ಟೈಮ್ ನೋಡಿದಾಗ ಕನ್ಫ್ಯೂಸ್ ಆಗಿಬಿಟ್ಟೆ. ನಂಜುಂಡೇಶ್ವರ, ಶ್ರೀಕಂಠೇಶ್ವರ, ವಿಷಕಂಠ ಎಲ್ಲ ಒಂದೇ ಅಂತ ನಂಗೆ ಅವಾಗ ಗೊತ್ತಾಗಿದ್ದು. ಇದು ನಮ್ಮ ಕರ್ನಾಟಕದಲ್ಲಿರೋ ದೊಡ್ಡ ಗೋಪುರ ಇದೆ. ಫಸ್ಟ್ ದೊಡ್ಡದು ದೇವಸ್ಥಾನ ಅಂತ ಹೇಳ್ತಾರೆ. ದಕ್ಷಿಣ ಕಾಶಿ ಅಂತ ಕರೀತಾರೆ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನ ತುಂಬ ದೊಡ್ಡದಾಗಿದೆ. ನಾನು ಫಸ್ಟ್ ಟೈಮ್ ಬಂದಾಗ ಉರುಳು ಸೇವೆ ಮಾಡೋಣ ಅಂತ ಹೇಳಿದೆ ಅಷ್ಟೇ. ನಾನು ಹರಕೆ ಏನು ಮಾಡ್ಕೊಂಡಿರಲಿಲ್ಲ. ಫಸ್ಟ್ ಟೈಮ್ ಬಂದಾಗ ನನಗೆ ಅವಾಗೆಲ್ಲ ಫೆಸಿಲಿಟಿ ಯಾವ ಥರ ಇರುತ್ತೆ ಅಂತ ಗೊತ್ತಿರಲಿಲ್ಲ. ಮನೆಯಿಂದನೇ ಸ್ನಾನ ಎಲ್ಲ ಮಾಡಿಕೊಂಡು ಡೈರೆಕ್ಟ್ ದರ್ಶನ ಮಾಡ್ಕೊಂಡು ಬಂದೆ. ನಮ್ಮಮ್ಮ, ನನ್ನ ತಂಗಿ, ಮಕ್ಕಳೆಲ್ಲ ಬಂದಿರೋದ್ರಿಂದ ನಾನು ಮನೆಯಿಂದನೇ ಒಂದು ನಾರ್ಮಲ್ ಆಗಿರೋ ಹಳೆ ಡ್ರೆಸ್ಸೇ ಹಾಕ್ಕೊಬಂದಿದ್ದೆ. ಇಲ್ಲಿ ಸ್ನಾನ ಮಾಡಿ ಉರುಳು ಸೇವೆ ಮಾಡಿಬಿಟ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಾ ಇರೋದು. ನಾನು ಎಲ್ಲೂ ಕೂಡ ಈ ಥರ ಮಾಡಿಲ್ಲ. ಹೋಗೋಣ ಬನ್ನಿ ಇವಾಗ ದೇವಸ್ಥಾನ ಹತ್ರ. ದೇವಸ್ಥಾನ ಹತ್ರ ಬಂದೀವಿ. ಇಲ್ಲಿ ಎಂಟ್ರೆನ್ಸಲ್ಲಿ ಈ ಥರ ಎಲ್ಲರೂ ಮಾಡ್ತಾಯಿದ್ರು. ನಾನು ಅಲ್ಲೇ ಕೈ ಮುಗ್ಬಿಟ್ಟು ಅಲ್ಲೇ 9 ಹೆಜ್ಜೆ ಅದು ಉರುಳು ಸೇವೆ ಮಾಡಬೇಕಂತೆ. ನನಗೂ ಅಷ್ಟ್ರ ಬಗ್ಗೆ ಐಡಿಯಾ ಗೊತ್ತಿರಲಿಲ್ಲ. ನಾನು ಅಲ್ಲೇ ಕೂಡ ಎಂಟ್ರೆನ್ಸಲ್ಲೇ ಮಾಡ್ತಾಯಿದ್ದೆ. ಎಲ್ಲರೂ ಅದೇ ಥರನೇ ಮಾಡ್ತಾಯಿದ್ರು. ನಾನು ಮಾಡಿದಾಗ ಯಾರೂ ಇರಲಿಲ್ಲ, ಎಲ್ಲ ಬೆಳಿಗ್ಗೆನೇ ಮಾಡ್ತಾಯಿದ್ರು ಅನಿಸುತ್ತೆ. ನಾನು ಒಬ್ಬಳೇ ಮಾಡ್ತಾಯಿದ್ದಿದ್ದಲ್ಲಿ. ನಾನು ಈ ಸಲ ಹೋದಾಗ ಹರಕೆ ಎಲ್ಲ ಮಾಡ್ಕೊಂಡಿದ್ದೀನಿ. ನನ್ನ ಮನಸ್ಸಲ್ಲಿ ಏನಿದೆ ಅದು ನೆರವೇರಿಸು ಅಂತ ದೇವ್ರ ಹತ್ರ ಹೇಳ್ಕೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಪಕ್ಕ ನಾನು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. 9 ರೌಂಡ್ ಆಯಿತು. ಇವಾಗ ಎದ್ಬಿಟ್ಟು ನಮಸ್ಕಾರ ತೊಗೋಬೇಕು. ನಮಸ್ಕಾರ ತೊಗೊಂಡ್ಮೇಲೆ ಮತ್ತೆ ನಾವು ಈ ಡ್ರೆಸ್ ಹಾಕೋಬಾರ್ದು, ಬೇರೆ ಡ್ರೆಸ್ ಹಾಕೋಬೇಕು. ಡ್ರೆಸ್ ಚೇಂಜ್ ಮಾಡೋಣ ಅಂತ ಹೋಗ್ತಾ ಇದ್ದೆ. ಅಲ್ಲಿ ನಮ್ಮ ದಿಶು, ನಮ್ಮ ಪಾಪು ಅವರು ಆಟ ಆಡಬೇಕು ಅಂತ ಹೇಳ್ತಿದ್ರು. ಅಲ್ಲಿ ಕುದುರೆ ಇತ್ತು, ಅದು ಇಬ್ಬರಿಂದ 100 ರುಪೀಸ್ ಅಂತ ಹೇಳಿದ್ರು. ಅವರು ಆಟ ಆಡಬೇಕು ಅಂತ ಹೇಳಿದ್ದಕ್ಕೆ ಒಂದು ರೌಂಡ್ ಕರ್ಕೊಂಡು ಬರ್ತಾರೆ ಅಷ್ಟೇ ಅವರು. ಅವರು ಸ್ವಲ್ಪ ಎಂಜಾಯ್ ಮಾಡ್ತಾಯಿದ್ರು. ನಾನು ರೆಡಿ ಆಗೋಷ್ಟರಲ್ಲಿ ಇವರು ಅಷ್ಟೊತ್ತಿಗೆ ಆಟ ಆಡ್ಕೊಂಡು ಬರ್ತಾರೆ ಅಂದ್ಬಿಟ್ಟು ನಾನು ನನ್ನ ತಂಗಿ ಡ್ರೆಸ್ ಚೇಂಜ್ ಮಾಡೋಣ ಅಂತ ಅಲ್ಲಿ ರೂಮ್ಗೆ ಹೋದ್ವಿ. ನಮ್ಮಮ್ಮ ಅವ್ರು ನೋಡ್ಕೊತಾ ಇದ್ರು ಅವ್ರು ಆಟ ಆಡೋದು. ರೆಡಿಯಾಗಿ ಬಂದ್ವಿ. ಇಲ್ಲಿ ನದಿ ಹತ್ರ ಒಂದು ಶನಿ ಮಹಾತ್ಮ ದೇವಸ್ಥಾನ ಇದೆ. ಅಲ್ಲಿ ವಿಭೂತಿ ಎಲ್ಲ ಇಡ್ತಾರೆ. ಅವರು ಹೆಣ್ಮಕ್ಳಿಗೆ ವಿಭೂತಿ ಇಡಲ್ಲ ಅಂತೆ, ಗಂಡು ಮಕ್ಕಳಿಗೆ ಮಾತ್ರ ಅಷ್ಟೇ ವಿಭೂತಿ ಇಡೋದು. ನಮ್ಮಮ್ಮ ನನಗೇನೆ ವಿಭೂತಿ ಇಡ್ತಾ ಇತ್ತು. ನನಗೆ ವಿಭೂತಿ ಅಂದರೆ ತುಂಬಾ ಇಷ್ಟ. ನಾನು ಸ್ಕೂಲ್ಗೆ ಹೋಗ್ಬೇಕಾದೆಲ್ಲ ಡೈಲಿ ನನ್ನ ಸ್ಕೂಲಿಗೆ ವಿಭೂತಿ ಇಲ್ಲದೇ ಹೋಗ್ತಾನೆ ಇರಲಿಲ್ಲ. ಸಂಜೆ ಬಂದ್ರೂ ಅಷ್ಟೇ ನಾವು ವಿಭೂತಿ ಕೈಕಾಲು ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡೆ ಓದೋದಕ್ಕೆ ಕೂತ್ಕೊತಾ ಇದ್ದು. ನಮ್ಮ ದಿಶುಗೆ ಅವರೇ ಪೂಜಾರಿ ಅವರೇ ವಿಭೂತಿ ಇಡ್ತಾಯಿದ್ರು. ಅವ್ನು ನೋಡಿ ಇಷ್ಟ, ಅವನಿಗೆ ತುಂಬ ಭಕ್ತಿ ಇದೆ, ಅವನಿಗೆ ಈ ಥರ ಅಂದರೆ ತುಂಬ ಇಷ್ಟ ವಿಭೂತಿ ಎಲ್ಲ. ನೆಕ್ಸ್ಟು ದರ್ಶನಕ್ಕೆ ಹೋಗೋಣ ಅಂತಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ಒಳಗಡೆ ಎಂಟ್ರಿ ಆಗ್ತ ತಕ್ಷಣ ನಮ್ಮಮ್ಮ, ನನ್ನ ತಂಗಿ, ಪಾಪು ಎಲ್ಲರೂ ತುಂಬ ಇಷ್ಟಪಟ್ಟರು. ದೇವಸ್ಥಾನ ತುಂಬ ದೊಡ್ಡದಾಗಿದೆ, ಇಷ್ಟು ಚೆನ್ನಾಗಿದೆ ಅಂತ ನಾವು ಅಂದ್ಕೊಂಡಿರಲಿಲ್ಲ, ನಾರ್ಮಲಾಗಿರುತ್ತೆ ಅಂತ ಅವ್ರು ಅಂದ್ಕೊಂಡಿದ್ರು.
ಸೊ ಈ ಕಲ್ಲಿನ ಥರ ಎಲ್ಲ ಕಟ್ಟಿರೋದ್ರಿಂದ ಹಳೆ ಕಾಲದ್ದು ಹಂಪಿ ದೇವಸ್ಥಾನ ಇದೆ ನೋಡಿ, ಅದೇ ಥರನೇ ಇರೋದು ಈ ದೇವಸ್ಥಾನ. ಅದಕ್ಕಿಂತನೂ ತುಂಬ ದೊಡ್ಡದಾಗೇ ಇದೆ. ಸೊ ನಮ್ಮಮ್ಮಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೆಕ್ಸ್ಟ್ ಟೈಮು ನಾನೇ ಬರ್ತೀನಿ, ನೀನು ಕರ್ಕೊಬಂದೇ ಇದ್ರೂ ನನಗೆ ಈ ದೇವಸ್ಥಾನ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ದೇವಸ್ಥಾನ, ಒಳ್ಳೆ ಪ್ಲೇಸಿಗೆ ಕರ್ಕೊಂಡು ಬಂದಿದ್ದೀಯಾ ಅಂತಂದರು. ನನಗೂ ಶ್ರೀಕಂಠೇಶ್ವರ ಅಂದರೆ ತುಂಬ ಇಷ್ಟ. ಏಕೆ ಅಂದರೆ ಅದಕ್ಕೊಂದು ರೀಸನ್ ಇದೆ. ನನ್ನ ಶಿವನ ಭಕ್ತೆ ಜಾಸ್ತಿ, ನಮ್ಮ ಮನೆ ದೇವರು ಕೂಡ ಶಿವನೇ. ಸೊ ಇಲ್ಲಿ ನಾನು ಬರೋದಕ್ಕೆ ಕಾರಣನೇ ಒಂದಿದೆ, ಅದೇನು ಅಂತ ಹೇಳ್ತೀನಿ. ಸೊ ಶಿವ ಎಲ್ರಿಗೂ ಒಳ್ಳೇದು ಮಾಡಲಿ, ಎಲ್ರನ್ನೂ ಕಾಪಾಡಲಿ, ಚೆನ್ನಾಗಿಟ್ಟಿರಲಿ. ಸೊ ದರ್ಶನ ಎಲ್ಲ ಆಯಿತು. ಸೊ ಒಳಗಡೆ ಫೋಟೋ ಏನೂ ತಗೊಳಕ್ಕೆ ಬಿಡಲ್ಲ ಅವರು, ಎಲ್ಲ ಡಿಲೀಟ್ ಮಾಡಿಸ್ಬಿಡ್ತಾರೆ. ಸೊ ದರ್ಶನ ಎಲ್ಲ ಆಗಿದ ತಕ್ಷಣ ನಾವು ಹೊರ್ಗಡೆನೇ ಬಂದೀವಿ. ಸ್ವಲ್ಪ ಹೊತ್ತು ಕೂತ್ಕೊಳ್ಳೋಣ ಅಂತಂದ್ಬಿಟ್ಟು ನಾನು ನನ್ನ ತಂಗಿ ಎಲ್ಲರೂ ಒಂದು 10 ನಿಮಿಷ ಕೂತ್ಕೊಂಡಿವಿ. ಏಕೆಂದರೆ ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ದರ್ಶನ ಮಾಡಿದ ತಕ್ಷಣ ಹಂಗೆ ಓಡ್ತಾ ಇರಬಾರ್ದು, ಒಂದು 10 ನಿಮಿಷ ಕೂತ್ಕೊಬೇಕು. ಏನೋ ಒಂಥರ ಪಾಸಿಟಿವು ಅಂತ ಅನಿಸುತ್ತೆ, ಮನಸ್ಸಿಗೇನೋ ಒಂಥರ ನೆಮ್ಮದಿ ಸಿಗುತ್ತೆ ದೇವಸ್ಥಾನ ಹತ್ರ ಕೂತ್ಕೊಂಡಾಗ. ನಾನು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ನಾನು ಒಂದು 10 ನಿಮಿಷ ಕೂತ್ಕೊಂಡೇ ಬರೋದು, ನಾನು ಹಂಗೆ ಬರಲ್ಲ. ಆ ಜಾಗ ಇಲ್ಲ ಅಂದರೆ ಬರ್ತೀನಿ, ಜಾಗ ಇದ್ದರೆ ಕೂತ್ಕೊಂಡೇ ಬರ್ತೀನಿ. ಸೊ ನೋಡ್ಬೋದು ದೇವಸ್ಥಾನ ಎಷ್ಟು ಚೆನ್ನಾಗಿದೆ ಅಂತ. ಸೊ ನಾವು ಸಂಜೆ ಹೋಗಿರೋದ್ರಿಂದ ಜನ ಅಷ್ಟೊಂದು ಇರಲಿಲ್ಲ, ಬೆಳಿಗ್ಗೆ ತುಂಬ ಜನ ಇದ್ದರು. ಸೊ ನಾವು ಸೋಮವಾರ ಹೋಗಿದ್ದು, 7ನೇ ತಾರೀಕಿಗೆ ಹೋಗಿದ್ದು. 9ನೇ ತಾರೀಕಿಗೆ ಇಲ್ಲಿ ಜಾತ್ರೆ ಇತ್ತಂತೆ, ನಮಗೆ ಗೊತ್ತಿರಲಿಲ್ಲ. ಜಾತ್ರೆ ಇದ್ದಿದ್ರು ನಾವು ಹೋಗೋದಕ್ಕೆ ಕಷ್ಟ ಆಗ್ತಿತ್ತು, ತುಂಬ ಲಕ್ಷಾಂತರ ಜನ ಬರ್ತಿದ್ರಲ್ವ. ಸೊ ನೋಡೋಕ್ಕಾಗ್ತಿರ್ಲಿಲ್ಲ, ಮಕ್ಕಳೆಲ್ಲ ಇದ್ರಲ್ವ. ಸೊ ಬರೋದಕ್ಕೆ ಕಷ್ಟ ಆಗ್ತಿತ್ತು. ನಾವು ಇವತ್ತು ಬಂದಿದ್ದು ತುಂಬ ಒಳ್ಳೆಯದಾಯಿತು ಅಂತ ಅಂದ್ಕೊತೀನಿ. ಅವಾಗ ಬಂದಿದ್ರೆ ನೋಡೋಕ್ಕಾಗ್ತಾ ಇರಲಿಲ್ಲ. ಸೊ ಈ ದರ್ಶನ ಎಲ್ಲ ಮುಗೀತು. ಇವಾಗ ಇಲ್ಲೆಲ್ಲ ಇದು ರೀಲ್ಸ್ ಎಲ್ಲ ಮಾಡ್ತಾಯಿದ್ರು. ಅವ್ರು ಯಾರು ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ದಚ್ಚು ಡಿವ್ ಅಂತ ಇದ್ದಾರೆ, ಅವ್ರು ತುಂಬ ಫೇಮಸ್ ಇದ್ದಾರೆ ಅವರು ಈ ವಿಡಿಯೋ ಎಲ್ಲ ಮಾಡ್ತಾಯಿದ್ರು. ಸೊ ಅವ್ರನ್ನ ನೋಡ್ತಾ ಇದ್ದೀವಿ. ಸೊ ಹೊರಗಡೆ ಹೊರಗಡೆಯಿಂದ ಎಂಟ್ರೆನ್ಸ್ ಈ ಥರ ಕಾಣಿಸುತ್ತೆ. ಸೊ ಇಲ್ಲಿ ತೇರುಗಳೆಲ್ಲ ಇಟ್ಟಿದ್ರು, 5 ತೇರಿದ್ದವು. 9ನೇ ತಾರೀಕಿಗೆ ತೇರಾಗುತ್ತೆ ಅಲ್ವಾ. ಸೊ 5 ತೇರುಗಳು ಅಲಂಕಾರ ಮಾಡ್ತಾಯಿದ್ರು. ತೇರು ಹಬ್ಬದ ದಿನ ಬರೋಕ್ಕಾಗಲ್ಲ ಅಂತ ನಮ್ಮಮ್ಮ ಇವಾಗಲೇ ಅಟ್ಲೀಸ್ಟ್ ನಾವು ಅವ್ರ ಜೊತೆನೇ ತೇರು ಎಳೆಯೋಣ ಅಂತಂದ್ಬಿಟ್ಟು ಜಸ್ಟ್ ಅದು ಹಗ್ಗ ಜರಿಸ್ತಾರೆ ಅಷ್ಟೇ. ತುಂಬ ವೆಯ್ಟ್ ಇದೆ, ಅದು ಎಳೆಯೋದಕ್ಕೇ ಆಗಲ್ಲ, ಸಿಕ್ಕಾಪಟ್ಟೆ ಜನ ಬೇಕು. ಸೊ ನಾನು ಅಮ್ಮ ಕೂಡ ಈ ಪುಣ್ಯ ಯಾವಾಗ ಸಿಗುತ್ತೆ ಅಂತಂದ್ಬಿಟ್ಟು ನಾನು ಅಮ್ಮ ಕೂಡ ಸ್ವಲ್ಪ ನಾವು ಜರುಗಿಸ್ಬಿಟ್ಟು ಅವ್ರ ಜೊತೆ ಕೈ ಜೋಡಿಸಿದ್ದೀವಿ. ತುಂಬ ಚೆನ್ನಾಗಿತ್ತು, ಇದು ಒಂಥರ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇನ್ನೂ ಯಾರೆಲ್ಲ ಶ್ರೀಕಂಠೇಶ್ವರ ಸ್ವಾಮಿಯ ದರ್ಶನ ಪಡೆದಿಲ್ಲ, ಎಲ್ಲರೂ ಹೋಗಿ ದರ್ಶನ ಪಡೀರಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಸೊ ನಾನು ಮತ್ತೆ ಬರ್ತಾ ಇರ್ತೀನಿ, ಯಾವಾಗಾದರೂ ಇನ್ನೂ ಬರ್ತಾನೆ ಇರ್ತೀನಿ. ನನಗಂತೂ ತುಂಬ ಇಷ್ಟ ಈ ದೇವರು. ಸೊ ನನ್ನ ವಿಡಿಯೋ ಯಾರೆಲ್ಲ ನೋಡಿದ್ದೀರಾ ಅವರಿಗೆ ತುಂಬ ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ.